ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅದು ಪ್ರತಿಷ್ಠಿತರ ವಾಸಸ್ಥಳ. ಕೆಲವೆಡೆ ಚರಂಡಿಗಳು ಇಲ್ಲ, ಇರುವಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ. ಚರಂಡಿ ನೀರು ಸರಿಯಾಗಿ ಹರಿಯಲು ಆಸ್ಪದವಿಲ್ಲದ ಕಾರಣ ಖಾಲಿ ಸೈಟ್ನಲ್ಲಿ ಜಮೆಯಾಗಿ ಗಬ್ಬಿದ್ದು ನಾಡ್ತಾ ಇದೆ. ಇದು ಯಾದಗಿರಿ ಜಿಲ್ಲೆಯ ವಾರ್ಡ್ ನಂಬರ್ 11ರ ಪರಿಸ್ಥಿತಿ. ಚರಂಡಿ ನೀರಿನಿಂದ ಹೆಚ್ಚಾಗಿರುವ ಸೊಳ್ಳೆಗಳ ಕಾಟದಿಂದ ಜನ ಬೇಸತ್ತಿದ್ದಾರೆ. ಇದರಿಂದ ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ ಮತ್ತಿತರ ರೋಗಗಳು ಹರಡುವ ಭೀತಿ ಇದೆ ಎಂದು ನಿವಾಸಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ವಾರ್ಡ್ನಲ್ಲಿ ರಸ್ತೆಗಳೇ ಇಲ್ಲ, ಇರುವ ರಸ್ತೆಗಳು ತಗ್ಗು ಗುಂಡುಗಳಿಂದ ಕೂಡಿದೆ. ಮಳೆ ಬಂತಂದ್ರೆ ವಾಹನ ಸಂಚಾರವಿರಲಿ, ನಡೆದಾಡುವುದು ಕೂಡ ಕಷ್ಟವಿದೆ. ಹಲವೆಡೆ ಬೀದಿ ದೀಪಗಳಿಲ್ಲ, ಹಾಕುವಂತೆ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಇದರಿಂದ ವಾರ್ಡಿನ ಕೆಲವೆಡೆ ಕತ್ತಲು ಆವರಿಸಿಬಿಟ್ಟಿದೆ. ಇಂತಹ ಪ್ರದೇಶದ ಮನೆಗಳ ಮುಂದೆ ನಿಲ್ಲಿಸಿದ ವಾಹನಗಳ ಪೆಟ್ರೋಲ್ ಕಳ್ಳತನವಾಗಿದೆ. ಸರಗಳ್ಳತನಗಳು ನಡೆದಿದೆ ಎಂದು ನಿವಾಸಿಗಳ ಆರೋಪವಾಗಿದೆ. ನಿರಂತರ ಕುಡಿಯುವ ನೀರು ಯೋಜನೆ ಅಡಿ ನೀರು ಪೂರೈಕೆ ವ್ಯವಸ್ಥೆ ಸಮರ್ಪಕವಾಗಿಲ್ಲ. ವರ್ಣ ಚರಂಡಿಗಳ ಸ್ವಚ್ಛತೆ ಪೌರ ಸಿಬ್ಬಂದಿ ನೇಮಿಸಬೇಕು. ಚರಂಡಿ ಇಲ್ಲದ ಕಡೆ ಚರಂಡಿ ನಿರ್ಮಿಸಬೇಕು. ರಸ್ತೆಯನ್ನ ದುರಸ್ತಿ ಪಡಿಸಬೇಕು. ವಿದ್ಯುತ್ ಕಂಬಗಳಿಗೆ ದೀಪಗಳನ್ನ ಅಳವಡಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಏನಾಗದ ಸಮಸ್ಯೆ ಏನಾಗದ? ರೋಡ್ ಇಲ್ಲ, ಮೋರಿ ಇಲ್ಲ, ಬಾತ್ರೂಮ್ ಇಲ್ಲ, ಏನು ಇಲ್ಲ. ಏನ್ ಮಾಡ್ಬೇಕು? ಇವು 25 ವರ್ಷ ಐತಿ ಇಲ್ಲಿ ಇದ್ದು. ಏನ್ ಮಾಡ್ಬೇಕು? ಇಂತ ರಾಡೆಗೆ ತಿರ್ಗಾಡ್ಬೇಕು ನಾವು ಎಲ್ಲ. ಮಕ್ಕಳು ಮರಗಳು ಎಲ್ಲ ಮೋರ್ಯಾಗ ಹೇಳ್ಕೊತ ಹೊಂಟಿವಿ ಎಲ್ಲರೂ. ಏನ್ ಮಾಡ್ಬೇಕು ನಾವು? ಇದು ವಾರ್ಡ್ ನಂಬರ್ ಎಷ್ಟು ಬರ್ತದಮ್ಮ? ವಾರ್ಡ್ ನಂಬರ್ 11 ಬರ್ತದಮ್ಮ. ಮತ್ತೆ ಅವ್ರಿಗೆ ಹೋಗಿ ನೀವು ಕೌನ್ಸಿಲರ್ ಭೇಟಿ ಆಗಿರಿ? ಹೆಂಗಾರ ಇರ್ಲಕ್ಕ ಹೆಂಗಾರ ಬಾರಲ್ ಬಿಡಲಕ್ಕ ಅಂತಾರ ನಮಗ ಇಲ್ಲಿ. ರಾಡ್ಯಾಗ ರೋಡ್ಯಾಗ ಮೋರ್ಯಾಗ ಅಲ್ಲಮ್ಮ, ಈಗ ನಳದ್ದು ಯೋಜನೆ ಮಾಡಿರಲ್ಲ, ನಿಮ್ಗೆ ಏನೋ ನಳ ಕೊಟ್ಟಾರ? ಈಗ ಕೌನ್ಸಿಲರ್ ಏನಂತಾರಮ್ಮ? ಈಗ ಎಷ್ಟು ದಿನ ಮುಂಚೆ ಭೇಟಿ ಆಗಿದ್ದೀರಿ ನೀವು? 4 ಸಲ ತಿರುಗಾಡಿ ಬಂದಿರಿ ನಾವು ಅವ್ರ ಮನೆಗೆ. ಏನಮ್ಮ? ಅಂದ್ರೆ ಈವರೆಗೆ ಮೋರಿ ಮಾಡಿಲ್ಲ, ರೋಡ್ ಮಾಡಿಲ್ಲ. ಮಕ್ಕಳು ಮರಿ ಬಂದು ಆಫೀಸ್ ಕೂತ್ಕೊಂಡ್ಬಿಡ್ತೀವಿ ಸರ್. ದಿನ ಹೇಳಿ ಸಾಕಾಗ್ಯದ. ಹೊಲಕ್ ಹೋಗಾರು, ಬಂಡಿ ಹೋಗಕ್ ಜಾಗ ಇಲ್ಲ, ಏನ್ ಮಾಡಕ್ ಜಾಗ ಇಲ್ಲ. ಹೆಂಗ್ ಮಾಡ್ಬೇಕು? ಈಗ ದೊಡ್ಡ ಗಾಡಿಗಳು ಬರ್ಬೇಕಾದ್ರೆ ಹೆಂಗ್ ಮಾಡ್ತೀರಿ? ಮತ್ತೆ ನಾಳೆ ಯಾರನ್ನ ಸತ್ರಿ ಹಣ ಒಯ್ಯಕ್ ದಾರಿ ಇಲ್ಲ ಸರ್. ಗಾಡಿ ಇರೋಣ ಗಾಡಿನೇ ಬರೋಲ್ಲ, ದೊಡ್ಡ ಗಾಡಿ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.